ಹರೇ ರಾಮ. ನಮಸ್ಕಾರ. ಇದ್ದು ಬನ್ನಿ ರಾಮಾಯಣ ಪಾರಾಯಣ ಮಾಡುವಂತ. ಇಂದು 50ನೇ ಶ್ಲೋಕದಿಂದ 60ನೇ ಶ್ಲೋಕದವರೆಗೆ ಶ್ಲೋಕ ಸಿದ್ದೇಶ್ವರ ಓದುತ್ತಾ ಕನ್ನಡದ ಅನುವಾದ ಹೇಳುತ್ತೆ. ಬನ್ನಿ. ಹರಿ ಓಂ. ಶ್ರೀರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದೈವ ಹರೇ. ರಾಮ ಸ್ಮರಣಂ ಧನ್ಯಮುಪಾಯಂ ನಹಿ ಪಶ್ಯಾಮೋ ಭವತರಣೆ. ಶ್ರೀರಾಮ ಹರೇ. ಹರಿ ಓಂ. ಇವತ್ತು 50ನೇ ಶ್ಲೋಕದಿಂದ 60ನೇ ಶ್ಲೋಕದವರೆಗೆ ಪಾರಾಯಣ. ತೇನ ಮಾಯಾವಿನಾ ದೂರ ಮಪವ್ಯಾಹನ್ ನೃಪಾತ್ಮಜೌ ಜಹಾರ ಭಾರ್ಯಂ ರಾಮಸ್ಯ ಗೃಧ್ರಂ ಹತ್ವಾ ಜಟಾಯುಷಂ. ಗೃಧ್ರಂ ಚ ನಿಹತಂ ದೃಷ್ಟ್ವಾ ಹೃತಾಂ ಶ್ರುತ್ವಾ ಚ ಮೈಥಿಲೀಂ ರಾಘವಃ ಶೋಕಸಂತಪ್ತೋ ವಿಲಲಾಪಾಕುಲೇಂದ್ರಿಯಃ. ತತಸ್ತೇನೈವ ಶೋಕೇನ ಗೃಧ್ರಂ ದಗ್ಧ್ವಾ ಜಟಾಯುಷಂ. ಮಾರ್ಗಮಾಣೋ ವನೆ ಸೀತಾಂ ರಾಕ್ಷಸಂ ಸಂದದರ್ಶಃ. ಕಬಂಧಂ ನಾಮ ರೂಪೇಣ ವಿಕೃತಂ ಘೋರದರ್ಶನಂ. ತಂ ನಿಹತ್ಯ ಮಹಾಬಾಹುರ್ ದದಾಹ ಸ್ವರ್ಗತಶ್ಚ ಸಹ. ಸ ಚಾಸ್ಯ ಕಥಯಾಮಾಸ ಶಬರೀಂ ಧರ್ಮಚಾರಿಣೀಂ. ಶ್ರಮಣಾಂ ಧರ್ಮ ನಿಪುಣಾ ಮಭಿಗಚ್ಚೇತಿ ರಾಘವ. ಸೋಭ್ಯಗಚ್ಚನ್ ಮಹಾತೇಜಾಃ ಶಬರೀಂ ಶತ್ರುಸೂದನಃ. ಶಬರ್ಯಾ ಪೂಜಿತಃ ಸಮ್ಯಗ್ ರಾಮೋ ದಶರಥಾತ್ಮಜಃ. ಪಂಪಾತೀರೆ ಹನುಮತಾ ಸಂಗತೋ ವಾನರೇಣಃ. ಹನುಮದ್ವಚನಾಚ್ಚೈವ ಸುಗ್ರೀವೇಣ ಸಮಾಗತಃ. ಸುಗ್ರೀವಾಯ ಚ ತತ್ಸರ್ವಂ ಶಂಸದ್ರಾವೋ ಮಹಾಬಲಃ. ಆದಿತಸ್ತದ್ ಯಥಾವೃತ್ತಂ ಸೀತಾಯಾಶ್ಚ ವಿಶೇಷತಃ. ಸುಗ್ರೀವಶ್ಚಾಪಿ ತತ್ಸರ್ವಂ ಶ್ರುತ್ವಾ ರಾಮಸ್ಯ ವಾನರಃ. ಚಕರಾಸಖ್ಯಂ ರಾಮೇಣ ಪ್ರತಿಶ್ಚೈವಾಗ್ನಿಸಾಕ್ಷಿಕಂ. ಹರಿ ಓಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹರಿ ಓಂ. ರಾವಣನು ಮಾಯಾವಿ ಮಾರೀಚನಿಂದ ರಾಮ ಲಕ್ಷ್ಮಣರು ಆಶ್ರಮದಿಂದ ದೂರ ಹೋಗುವಂತೆ ಮಾಡಿ ಸ್ವತಃ ರಾಮನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಎಂಬ ವೃದ್ಧನನ್ನು ವಧಿಸಿದನು. ಆಶ್ರಮದಲ್ಲಿ ಸೀತೆಯನ್ನು ಕಾಣದೆ ರಾಮಲಕ್ಷ್ಮಣರು ಆಕೆಯನ್ನು ಹುಡುಕುತ್ತಾ ಬರುವಾಗ ಮರಣಾಸನ್ನ ಜಟಾಯುವನ್ನು ನೋಡಿದರು. ಸೀತಾಪಹರಣದ ಸುದ್ದಿಯನ್ನು ಅವರು ತಿಳಿಸಿ ಪ್ರಾಣ ಬಿಟ್ಟನು. ಶ್ರೀರಾಮಚಂದ್ರನು ಶೋಕದಿಂದ ಪೀಡಿತನಾಗಿ ವಿಲಾಪಿಸತೊಡಗಿದನು. ಆಗ ಅವನ ಎಲ್ಲ ಇಂದ್ರಿಯಗಳು ವ್ಯಾಕುಲಗೊಂಡಿದ್ದವು. ಮತ್ತೆ ಅದೇ ಶೋಕದಲ್ಲಿರುವ ರಾಮನು ಜಟಾಯುವಿನ ಅಗ್ನಿ ಸಂಸ್ಕಾರ ಮಾಡಿದನು. ವನದಲ್ಲಿ ಸೀತೆಯನ್ನು ಹುಡುಕುತ್ತಾ ವಿಕೃತ ಶರೀರವುಳ್ಳ ಭಯಂಕರವಾಗಿ ಕಾಣುವ ಕಬಂಧನೆಂಬ ರಾಕ್ಷಸನನ್ನು ನೋಡಿದನು. ಮಹಾಬಾಹು ರಾಮನು ಅವನನ್ನು ಕೊಂದು ಸುಟ್ಟು ಹಾಕಲು ಅವನು ಉದ್ಧಾರವಾಗಿ ಸ್ವರ್ಗಕ್ಕೆ ತೆರಳಿದನು. ಹೋಗುವಾಗ ಅವನು ರಾಮನಲ್ಲಿ ಧರ್ಮಚಾರಿಣಿ ಶಬರಿಯ ಸಾವನ್ನು ತಿಳಿಸಿ, ರಾಮ, ನೀನು ಧರ್ಮಪಾರಾಯಣ ಸನ್ಯಾಸಿ ಶಬರಿಯ ಆಶ್ರಮಕ್ಕೆ ಹೋಗು ಎಂದು ಹೇಳಿದನು. ಶತ್ರುಹಂತ ಮಹಾ ತೇಜಸ್ವಿ ದಶರಥ ಕುಮಾರ ರಾಮನು ಶಬರಿಯ ಬಳಿಗೆ ಹೋದನು. ಆಕೆಯು ಅವನನ್ನು ಭಕ್ತಿಭಾವದಿಂದ ಚೆನ್ನಾಗಿ ಪೂಜಿಸಿದಳು.
ಮತ್ತೆ ರಾಮ ಲಕ್ಷ್ಮಣರಿಗೆ ಪಂಪಾ ಸರೋವರದ ತೀರದಲ್ಲಿ ವಾನರ ಶ್ರೇಷ್ಠ ಹನುಮಂತನ ಸಮಾಗಮವಾಯಿತು. ಹನುಮಂತನ ಮಾತಿನಂತೆ ಸುಗ್ರೀವನೊಂದಿಗೆ ಭೇಟಿಯಾದರು. ಮಹಾಬಲಶಾಲಿಯಾದ ಶ್ರೀರಾಮನು ಸುಗ್ರೀವನಿಗೆ ಮೊದಲಿನಿಂದ ನಡೆದ ವೃತ್ತಾಂತವನ್ನು ತಿಳಿಯಬಡಿಸಿ ಸೀತೆಯ ಅಪಹರಣದ ವಿಷಯವನ್ನು ವಿಶೇಷವಾಗಿ ವಿವರಿಸಿ ಹೇಳಿದನು. ವಾನರ ಸುಗ್ರೀವನು ರಾಮನ ಎಲ್ಲಾ ಮಾತುಗಳನ್ನು ಕೇಳಿ ಅವನೊಂದಿಗೆ ಪ್ರೇಮಪೂರ್ವಕ ಅಗ್ನಿಸಾಕ್ಷಿಯಾಗಿ ಸಖ್ಯ ಮಾಡಿಕೊಂಡನು. ಇಂದ್ರನ ಪಾರಾಯಣ ಇಲ್ಲಿಗೆ ಸಮಾಪ್ತಿಯಾಯಿತು. ಇನ್ನು ನಾಳೆಗೆ ಮುಂದುವರಿಸೋಣ. ಹರೇ ರಾಮ.